ಮುಗಿತು ನಿಮ್ಮ ಕಷ್ಟದ ದಿನಗಳು. ಸ್ತ್ರೀಯಿಂದ ಲಾಭ. ಕನ್ಯಾ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ 2026. ಅಂಜನದ ಸಿದ್ಧಿಯ ಮೂಲಕ ಅಂಜನಾ ದೇವಿಯ ಅನುಗ್ರಹದಿಂದ ಏನೇನು ಫಲಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ನೋಡಿ, ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅತಿ ಚಿಕ್ಕ ವಿಷಯಗಳಿಗೂ ಮಹತ್ವವನ್ನು ನೀಡುತ್ತೀರಿ. ಒಳ್ಳೆಯ ಜ್ಞಾಪಕ ಶಕ್ತಿ ಇರುತ್ತದೆ. ಬಹಳಷ್ಟು ಜ್ಞಾನಿಗಳಾಗಿರ್ತೀರಾ ಮತ್ತು ಬಹಳಷ್ಟು ಚುರುಕಾಗಿ ಕೆಲಸವನ್ನ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ನೀವು ಹೇಗೆ ಅಂದ್ರೆ ನಿಮ್ಮ ಚಕ್ರ ಓಡ್ತಾನೆ ಇರುತ್ತೆ, ಕುದುರೆ ರೀತಿಯಲ್ಲಿ ಓಡ್ತಾನೆ ಇರುತ್ತೆ. ಆಸೆ ಆಕಾಂಕ್ಷೆಗಳು ಕೂಡ ಹೆಚ್ಚಳವಾಗಿರುತ್ತೆ. ನಿಷ್ಕಲ್ಮಶವಾದಂತಹ ಮನಸ್ಥಿತಿಯಿಂದ ಇರುತ್ತೀರಾ ಮತ್ತು ನಿಮ್ಮ ಸ್ವಶಕ್ತಿಯಿಂದ ನಿಮಗೆ ಗೌರವ ಮರ್ಯಾದೆಯು ಕೂಡ ಪಡೆಯುತ್ತೀರಿ ಮತ್ತು ಆದಷ್ಟು ಚಾತುರ್ಯದಿಂದ ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಏನೇ ಕೆಲಸ ಮಾಡಿದ್ರೂ ಕೂಡ, ಯಾರೊಟ್ಟಿಗೆ ಏನೇ ಇದ್ರೂ ಕೂಡ ಬಹಳಷ್ಟು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ನೀವು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಆತ್ಮಬಲ, ತೋಳುಬಲ ಬಹಳಷ್ಟು ಚೆನ್ನಾಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ. ಇನ್ನು ವಿಶೇಷವಾಗಿ ಮೊದಲನೇದಾಗಿ ನೋಡಿದಾಗ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ತಾತ್ಕಾಲಿಕ ಕೆಲಸದಲ್ಲಿ ಇದ್ದವರಿಗೆ ಈ ತಿಂಗಳು ಪರ್ಮನೆಂಟ್ ಖಾಯಂ ಆಗುವ ಯೋಗವಿದೆ. ಅಂದರೆ ನೀವು ಗೌರ್ಮೆಂಟ್ ಜಾಬ್ನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ, ಒಂದು ಡಿ ಗ್ರೂಪ್ ಅಥವಾ ಯಾವುದಾದ್ರೂ ಒಂದು ಆ ಒಂದು ವಲಯದಲ್ಲಿ ಇರ್ತಾ ಇರ್ತೀರಾ. ಒಂದು 15 ವರ್ಷದಿಂದ ಅಥವಾ 10 ವರ್ಷದಿಂದ ಆ ಕೆಲಸಕ್ಕೋಸ್ಕರ ಬಹಳಷ್ಟು ಪರ್ಮನೆಂಟ್ಗೋಸ್ಕರ ನೀವು ಕಾಯ್ತಾ ಇರ್ತೀರಾ. ಆದರೆ ಶುಭ ಸಮಯ, ಶುಭ ದಿನಗಳು ಈಗ ಬರುವಂತಹ ಸಾಧ್ಯತೆ ಇದೆ. ಅದು ಒಂದು ಸ್ತ್ರೀಯಿಂದ ನಿಮಗೆ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕ ಸ್ಥಿತಿ ನೋಡಿ, ಸ್ತ್ರೀ ಮುಖಾಂತರ ಧನ ಆಗಮನವಾಗುವಂತಹ ಸಾಧ್ಯತೆ ಇದೆ. ಮತ್ತು ಸಂಗಾತಿ ಅಂದರೆ ನಿಮ್ಮ ಸಂಗಾತಿ ನಿಮಗೆ ನೀವು ಮಾಡುವಂತಹ ಕೆಲಸಕ್ಕೆ, ನೀವೇನೋ ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಒಳ್ಳೆ ವ್ಯಾಪಾರಕ್ಕೆ, ಒಂದು ಒಳ್ಳೆ ವಹಿವಾಟಿಗೆ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತೀರಾ. ಹಣದ ಸಹಾಯ ಯಾವ ಸ್ನೇಹಿತನೂ ಕೂಡ ನಿಮಗೆ ಮಾಡೋದಿಲ್ಲ. ಆದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬಹಳಷ್ಟು ಲಾಭವಾಗುವಂಥ ಸಾಧ್ಯತೆ ಇದೆ. ನೀವು ಮಾಡುವಂತಹ ಕೆಲಸ, ವ್ಯಾಪಾರ, ವಹಿವಾಟು, ಉದ್ಯೋಗಕ್ಕೆ ಬಹಳಷ್ಟು ಬೆಂಬಲವಾಗಿ ನಿಂತುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಪತಿ ಅಥವಾ ನಿಮ್ಮ ಪತ್ನಿಯಿಂದ ನಿಮಗೆ ಮುಖಾಂತರ ನಿಮಗೆ ಲಾಭವಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಬಹಳಷ್ಟು ದೈವದ ರೀತಿಯಲ್ಲಿ ಬಲವಾಗಿ ನಿಂತ್ಕೋತಾರೆ. ಯಾಕೆಂದ್ರೆ ನೀವೇನೋ ಒಂದು ಹೊಸ ವ್ಯಾಪಾರ ಉದ್ಯಮವನ್ನು ಮಾಡಬೇಕಾದ್ರೆ ಅವರ ಚಿನ್ನವನ್ನು ಅಡ ಇಟ್ಟು ಏನೋ ಒಂದು ರೀತಿಯಲ್ಲಿ ಒಂದು ಒಳ್ಳೇದಾಗ್ಲಿ ಅಂತ ಅಂದುಕೊಂಡು ಒಂದು ಒಳ್ಳೆ ಮನಸ್ಥಿತಿಯಿಂದ ಏನಾದರೂ ನಿಮ್ಮ ಪತ್ನಿ ನಿಮಗೆ ಸಹಾಯವನ್ನು ಮಾಡಿದ್ದೇ ಆದಲ್ಲಿ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲ್ಲ ಆ ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಆ ಹಣವನ್ನು ನೀವು ಯಾವುದೇ ಕಾರಣಕ್ಕೂ ನೀವು ಅದನ್ನು ನಷ್ಟವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಭಗವಂತನೇ ನಿಮಗೆ ಏನೋ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ದಾನೆ ಅಂತ ಅಂದುಕೊಂಡು ಬಹಳಷ್ಟು ಶ್ರಮವನ್ನು ವಹಿಸಿಕೊಂಡು ಆ ಹಣವನ್ನು ಸರಿಯಾದ ರೂಪದಲ್ಲಿ ನೀವೇನಾದರೂ ಮಾಡ್ಕೊಂಡಿದ್ದೇ ಆದಲ್ಲಿ ನೀವು ಮಹಾ ಅದೃಷ್ಟವಂತರು, ನಿಮಗೆ ರಾಜಯೋಗ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ, ವ್ಯಾಪಾರದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಜಯ ಇದೆ. ನೀವು ಕೈ ಹಾಕಿದ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಲಾಭ ದೊರೆತು ಆರ್ಥಿಕವಾಗಿ ಜಯ ಸಿಗಲಿದೆ. ಅಂದ್ರೆ ನೀವು ಯಾವುದೋ ಒಂದು ಹಣವನ್ನು ಹಾಕ್ಬಿಟ್ಟಿರ್ತೀರಾ, ಒಂದು 5-6 ವರ್ಷದಿಂದ ಅದು ಬಂದೇ ಇರೋದಿಲ್ಲ. ಆದರೆ ಒಂದು ನಿಮ್ಮ ಜೀವನದಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಸ್ವರ್ಗದ ರೀತಿಯಾದಂತಹ ಬಾಗಿಲು ತೆರೆಯುತ್ತೆ ಅನ್ನೋದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆ ಇದೆ. ನೀವೇನಾದ್ರೂ ಲೇವಾದೇವಿ ವ್ಯವಹಾರಸ್ಥರಾಗಿದ್ರೆ ಈ ತೊಂದರೆಗಳಿಂದ ಬಹಳಷ್ಟು ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ಯಾರಿಗೋ ಒಂದು ಫೈನಾನ್ಸ್ ಮಾಡಿಬಿಟ್ಟಿರ್ತೀರಾ ಅಥವಾ ಒಂದು ಅಡಮಾನವಾಗಿ ಇಟ್ಕೊಂಡು ಫೈನಾನ್ಸ್ ಅನ್ನ ಮಾಡಿಬಿಟ್ಟಿರ್ತೀರಾ, ಅದು ಆ ಹಣ ಬಂದ್ಬಿಟ್ಟಿರೋದಿಲ್ಲ. ಹಾಗಾಗಿ ಅಂತಹ ಹಣಗಳು ಬಂದು ನಿಮ್ಮ ಜೀವನದಲ್ಲಿ ಹೊಸ ಹುರುಪು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು.
ಮತ್ತು ವ್ಯಾಪಾರಸ್ಥರಿಗೆ ನೋಡಿದಾಗ ವಿಶೇಷವಾಗಿ ಸೀರೆ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಜವಳಿ ಉದ್ಯಮದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ನಿಮ್ಮ ವ್ಯಾಪಾರಕ್ಕೆ ಆಡುವಂತಹ ಮಾತು ಮುತ್ತಿನಂತಿರಬೇಕು. ಯಾಕೆಂದ್ರೆ ನಿಮ್ಮ ಮಾತಿನಲ್ಲಿ ಆದಷ್ಟು ಅಟ್ರಾಕ್ಷನ್ ಅನ್ನೋದನ್ನ ಇರಬೇಕು. ಆ ರೀತಿಯಲ್ಲಿ ನೀವು ಮಾತನಾಡಿದ್ರೆ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ನೀವು ನಿಮ್ಮ ಸ್ವಭಾವ ಹೇಗೆಂದ್ರೆ ಬಹಳಷ್ಟು ನಾಚಿಕೆಯನ್ನ ಪಡ್ಕೊಂಡ್ಬಿಡ್ತೀರಾ. ಎಲ್ಲಿ ಅವ್ರೇನು ಅಂದ್ಕೊಂಡ್ಬಿಡ್ತಾರೋ ನಾವು ಹೆಚ್ಚಿಗೆ ಹೇಳ್ಬಿಟ್ಟಿದೀವೋ ಅಂತ ಅಂದುಕೊಂಡು ನಿಮ್ಮ ವ್ಯಾಪಾರದಲ್ಲಿ ನೀವೇ ನಿಮ್ಮ ವ್ಯಾಪಾರವನ್ನ ಡೌನ್ ಮಾಡ್ಕೊತಾ ಇರ್ತೀರಾ. ಏನೇ ಒಂದು ವ್ಯವಹಾರ ಏನೇ ಮಾಡಿದ್ರು ಕೂಡ ಖಡಾಖಂಡಿತವಾಗಿ ನೇರವಾಗಿ ನಿಷ್ಠೂರ ಆದ್ರೂ ಪರವಾಗಿಲ್ಲ ಖಡಾಖಂಡಿತವಾಗಿ ನೇರವಾಗಿ ಮಾತನಾಡಿ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ಒಂದು ವೈದ್ಯಕೀಯ ಕ್ಷೇತ್ರವೇ ಆಗಿರಬಹುದು ಅಥವಾ ನಿಮ್ಮ ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ ಆಗಿರಬಹುದು ಅಥವಾ ಒಂದು ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ ಆಗಿರಬಹುದು ಅಥವಾ ನೀವು ಚಾರ್ಟೆಡ್ ಅಕೌಂಟೆಂಟೇ ಆಗಿರಬಹುದು. ಓಕೆನಾ, ನಿಮ್ದು ಕೂಡ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ, ಸ್ವ ಉದ್ಯೋಗ ಬರುತ್ತೆ. ಏನೇ ಇದ್ರೂ ಕೂಡ ನೇರವಾಗಿ ಹೇಳ್ಬೇಡಿ, ಮುಚ್ಚುಮರೆ ಇಟ್ಕೊಂಡು ವ್ಯಾಪಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ನಾಚಿಕೆಯನ್ನು ಇಟ್ಕೊಂಡು ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ನೀವೇ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಒಂದೊಂದು ಟೈಮಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಏನೋ ಒಂದು ಸಣ್ಣ ಮಾತು ಹೇಳಿದ ತಕ್ಷಣ ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಕೋಪ ಬಂದ್ಬಿಡುತ್ತೆ. ಅಂತಹ ಕೋಪವನ್ನು ನೀವೇ ನಿಧಾನವನ್ನು ಮಾಡಿಕೊಂಡು ಸ್ವಲ್ಪ ಚರ್ಚಿಸಿ ನೀವು ವ್ಯಾಪಾರವನ್ನು ವಹಿವಾಟುಗಳನ್ನು ನಿಮ್ಮ ಗ್ರಾಹಕರೊಟ್ಟಿಗೆ ಮಾಡಿದ್ರೆ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಇದ್ದೇ ಇರುತ್ತೆ. ಇನ್ನು ಕುಟುಂಬ ಮತ್ತು ಪ್ರೇಮ ವಿಚಾರವನ್ನ ನೋಡಿ ಕುಟುಂಬದಲ್ಲಿ ನೋಡಿದಾಗ ಮನೆಯಲ್ಲಿ ಮದುವೆ ಶುಭ ಕಾರ್ಯಗಳು ಮಾತುಕತೆ ನೆರವೇರುವಂತಹ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಆದಷ್ಟು ನೀವು ಮಕ್ಕಳ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನಿಮ್ಮದೇ ಮದುವೆ ಏನಾದರೂ ನಡೆಯುವಂತಹ ಸಂದರ್ಭಗಳಿದ್ರೆ ಸ್ವಲ್ಪ ಆದಷ್ಟು ನಿಮ್ಮ ಕುಟುಂಬಕ್ಕೆ ಹುಳಿ ಹಿಂಡುವಂತಹ ವ್ಯಕ್ತಿಗಳನ್ನು ಆದಷ್ಟು ಮದುವೆ ಆಗೋವರೆಗೂ ಅಂತಹ ವ್ಯಕ್ತಿಗಳನ್ನು ನೀವು ದೂರ ಇಟ್ಟಷ್ಟು ನಿಮಗೆ ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಮಾನಸಿಕವಾಗಿ ನಿಮ್ಮ ಒಂದು ನಡವಳಿಕೆಯಿಂದ ಅವರು ಬಹಳಷ್ಟು ಚುಚ್ಚು ಮಾತುಗಳನ್ನು ಹೇಳೋರು ನಿಮ್ಮ ಕುಟುಂಬದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹುಳಿ ಹಿಂಡುವಂತಹ ವ್ಯಕ್ತಿಗಳನ್ನ ಆದಷ್ಟು ದೂರ ಇದೆ. ಅದು ಒಂದು ಸ್ತ್ರೀನೇ ಆಗಿರ್ಬೋದು ಅಥವಾ ಒಂದು ಪುರುಷನೇ ಆಗಿರಬಹುದು. ನಿಮ್ಮ ಮಕ್ಕಳದು ಅಥವಾ ನಿಮ್ಮ ವಿವಾಹ ಏನಾದ್ರೆ ನೆರವೇರುವಂತಹ ಸಂದರ್ಭಗಳು ಶುಭ ಸಮಾರಂಭಗಳು ನಡೀತಾ ಇದ್ರೆ ಅಂಥವರನ್ನ ಆದಷ್ಟು ದೂರ ಇರಿ. ಇಲ್ಲ ಅಂದ್ರೆ ಇರ್ಲಿ ಬಿಡು, ಇವರೇನು ನಮಗೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಕೊಂಡು ನಿಮಗೆ ಈಗೋ ಜಾಸ್ತಿ ಆಯ್ತು ಅಂದ್ರೆ ಅವರು ನಿಮ್ಮ ಈಗೋನ ಕಡಿಮೆ ಮಾಡ್ತಾರೆ. ಎಚ್ಚರ. ನೋಡಿ, ಇನ್ನು ನಿಮ್ಮ ಪ್ರೇಮ ಜೀವನದಲ್ಲಿ ನೋಡಿದಾಗ ಸ್ವಲ್ಪ ಮಾತಿನಲ್ಲಿ ತಾಳ್ಮೆ ಇರಿ. ಯಾಕೆಂದ್ರೆ ಏನೇ ಮಾತಾಡಬೇಕಾದ್ರೂ ಕೂಡ ನಿಮ್ಮ ಪ್ರೇಯಸಿ ಅಥವಾ ಪ್ರೇಕರನೊಟ್ಟಿಗೆ ಯೋಚನೆ ಮಾಡಿ ಮಾತನಾಡಿದ್ರೆ ನಿಮಗೆ ಬಹಳಷ್ಟು ಶುಭವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಆರೋಗ್ಯದಲ್ಲಿ ಮಾನಸಿಕ ಶಾಂತಿ, ಅತಿಯಾದಂತಹ ಕೋಪವು ನಿಮ್ಮನ್ನ ರಕ್ತದೊತ್ತಡಕ್ಕೆ ಸಿಲುಕಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಮಾನಸಿಕ ಅಶಾಂತಿ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಬುದ್ಧಿಯಲ್ಲೇ ನೀವು ಯೋಚನೆ ಮಾಡಿಕೊಂಡು ಮತ್ತು ಬುದ್ಧಿವಂತಿಕೆಯಿಂದನೇ ನಿಮ್ಮ ಒಂದು ಅತಿಯಾದಂತಹ ಆಲೋಚನೆಯಿಂದ ಮನಸ್ಸಿಗೆ ಅಶಾಂತಿಯೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದಷ್ಟು ನೀವು ಅತಿಯಾದಂತಹ ಕೋಪವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಮ ವ್ಯಾಪಾರಸ್ಥರಾಗಿದ್ರೆ ಅಥವಾ ನಿಮ್ಮ ಶತ್ರುಗಳಾಗಿದ್ರೆ ನಿಮಗೆ ಶತ್ರುಗಳಿಂದನೇ ನಿಮಗೆ ಲಾಭ ಇದೆ. ಯಾಕೆಂದ್ರೆ ನಿಮ್ಮ ಶತ್ರುಗಳಿಗೆ ಏನೇ ಒಂದು ಕೆಲಸ ಇದ್ರೂ ಕೂಡ ಅವರಿಗೆ ಕೊಡಿ, ಆ ಶತ್ರುವೇ ನಿಮಗೆ ಮಾಡ್ಕೊಂಡು ಕೊಡ್ತಾನೆ. ಅದು ಯಾವ ರೀತಿಯಲ್ಲೇ ಶತ್ರು ಆಗಿರಬಹುದು ಅಥವಾ ಕುಟುಂಬದಲ್ಲಿ ಇರ್ತಕ್ಕಂತಹ ಶತ್ರುಗಳೇ ಆಗಿರಬಹುದು ಅಥವಾ ಯಾವುದೇ ಶತ್ರುವಾಗಿರೋದು ಅದು ವ್ಯಾವಹಾರಿಕವಾಗಿ ಮಾತ್ರ. ಓಕೆನಾ, ಆದ್ರೆ ಹಣದ ವ್ಯವಹಾರವನ್ನು ಮಾತ್ರ ಮಾಡಕ್ ಹೋಗ್ಬೇಡಿ. ಆದ್ರೆ ಬಿಸ್ನೆಸ್ ರಿಲೇಟೆಡ್ ಏನಾದ್ರೂ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು ಏನಾದ್ರೂ ಇದ್ರೆ ಅಂಥ ವ್ಯಕ್ತಿಗಳಿಂದ ನಿಮಗೆ ಲಾಭವಿದೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಿದಾಗ ಅಧಿಕವಾದಂತಹ ರಕ್ತದೊತ್ತಡ ಇದೆ. ಆದಷ್ಟು ಸ್ವಲ್ಪ ಯೋಗ ಧ್ಯಾನವನ್ನ ಮಾಡಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಕಠಿಣವಾದಂತಹ ಪರಿಶ್ರಮವನ್ನು ನೀವು ಹಾಕಲೇಬೇಕು. ಇಲ್ಲದಿದ್ದರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಕೊರತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ನೀವು ಯಾರಾದ್ರೂ ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕು ಅಂತ ಅಂದುಕೊಂಡಿದ್ರೆ ಕಠಿಣ ಪರಿಶ್ರಮ ಅಗತ್ಯ. ಇಷ್ಟು ಕನ್ಯಾ ರಾಶಿಯ ಒಂದು ಮಾರ್ಚ್ ತಿಂಗಳ ಭವಿಷ್ಯ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆದಾಗ್ಲಿ. ವಿಶೇಷವಾಗಿ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ದರಿದ್ರಗಳು ಕೂಡ ನಿವಾರಣೆ ಆಗುತ್ತೆ. ಒಳ್ಳೆದಾಗ್ಲಿ. ಹರಿ ಓಂ.